ಕರ್ನಾಟಕ ಸರ್ಕಾರ ಈಗ ಒಂದು ಶಾಕಿಂಗ್ ನಿರ್ಧಾರ ತೊಗೊಂಡಿದೆ. ಏನಪ್ಪ ಅಂದರೆ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ವತಿಯಿಂದ ನೀಡಲಾಗ್ತಿದ್ದ ಪಿಂಚಣಿಯನ್ನು ಸ್ಥಗಿತ ಮಾಡಲಿಲ್ಲ. ಯಾರ್ಯಾರಿಗೆ ವೃದ್ಧಾಪ್ಯ ವೇತನ ವೃದ್ಧಾಪ್ಯ ವೇತನ ಬಂದಾಗಿದೆ, ವಿಕಲಾಂಗ ವೇತನ ಬಂದಾಗಿದೆ, ಸಂತಸ ಸುರಕ್ಷಾ ವೇತನ, ವಿಧವಾ ವೇತನ ಎಲ್ಲ ಪಿಂಚಣಿಗಳು ಸ್ಥಗಿತಗೊಂಡಿವೆ. ಸುಮಾರು 14 ಲಕ್ಷ ಪಿಂಚಣಿ ಸ್ಥಗಿತಗೊಂಡಿವೆ. 14 ಲಕ್ಷ ಫಲಾನುಭವಿಗಳ ಪಿಂಚಣಿ 14 ಲಕ್ಷ ಫಲಾನುಭವಿಗಳ ಪಿಂಚಣಿ ಸ್ಥಗಿತಗೊಳಿಸ್ತಾ ಇದೆ ರಾಜ್ಯ ಸರ್ಕಾರ. ಇದರಿಂದಾಗಿ ಭಾಳ ಅಳ್ತಿದ್ದಾರೆ ಎಲ್ಲ ಈ ನೊಂದವರು. ಈ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಇವರಿಗೆ ನೀಡಲಾಗ್ತಿತ್ತು ಮಾಸಿಕ ಪಿಂಚಣಿಯನ್ನು. ಆದರೆ ಈಗ ರಾಜ್ಯ ಸರ್ಕಾರ ಈಗ ಯಾರ್ಯಾರು ಫಲಾನುಭವಿಗಳನ್ನ ಗುರುತಿಸ್ಬೇಕೋಸ್ಕರ ಮತ್ತೆ ಈಗ ಪರಿಶೀಲನೆ ಮಾಡ್ಕೋಬೋದು, ಮತ್ತೆ ಅರ್ಜಿಗಳನ್ನ ಆಹ್ವಾನಿಸಿ. ಈಗ ಈ ಒಂದು ನೆಪದಲ್ಲಿ 14 ಲಕ್ಷ ಫಲಾನುಭವಿಗಳಿಗೆ ಪಿಂಚಣಿ ತಗೊಂಡಿದೆ. ಈಗ ನೊಂದವರು ಭಾಳ ಅಳ್ತಿದ್ದಾರೆ. ಇದು ತಪ್ಪಿದು. ಈಗ ಗೃಹಲಕ್ಷ್ಮಿ ಗೃಹಜ್ಯೋತಿ ಫಲಾನುಭವಿಗಳನ್ನ ಗುರುತಿಸ್ಬೇಕಂತೇಳಿ ಅರ್ಜಿ ವಾಪಸ್ ಮತ್ತು ಹೊಸದಾಗಿ ಅರ್ಜಿ ಕಾಲ್ಫರ್ ಮಾಡಿದ್ರಲ್ಲ, ಅದೇ ರೀತಿ ಇವ್ರು ಕಾಲ್ಫರ್ ಮಾಡಿದ್ದಾರೆ. ಅದನ್ನು ಹಾಲ ಫಲಾನುಭವಿಗಳು ಕೈ ಬಿಟ್ಟಿದೆ, ಅವ್ರಿಗೆ ಪಿಂಚಣಿ ಸಿಗ್ತಿಲ್ಲ. ಎಷ್ಟು 14 ಲಕ್ಷ ಪಿಂಚಣಿ ಸ್ಥಗಿತಗೊಂಡಿದೆ. ಇದು ತಪ್ಪು. ಮುಖ್ಯಮಂತ್ರಿ ಆ್ಯಕ್ಷನ್ ತೊಗೊಳ್ಬೇಕು. ಆಮೇಲೆ ಬಸವಕನ್ನಡ ನಿನ್ನೆ ಈಶ್ವರ ಕಂಡ್ರೆ ಸಿಎಂ ಆಗ್ತಾರೆ ತಮ್ಮ ಪರಿಮಾಣದ ಸ್ವಾಮೀಜಿ ಹೇಳಿರ್ಬೋದು. ಅದು ಏನೋ ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಿತ್ತು. ಆಮೇಲೆ ಈಗ ಜಮೀರ್ ಮೋದಿ ಹೇಳಿದ್ದಾರೆ, ನಾನು ಇವ್ರನ್ನ MLC ಆದ ಮಾಜಿ ಸಂಸದ DK ಸುರೇಶ್ ಭೇಟಿ ಮಾಡಿರ್ಬೋದು. ಅದು ಶೌಚಾಲಯಕ್ಕೆ ಒತ್ತಾಯಿಸಿಲ್ಲ. ಶೌಚಾಲಯ ಬಿಡುವುದು ಹೈಕಮಾಂಡ್ ಬಿಟ್ಟು ವಿಚಾರ ನಾನು ಶಾಸಕರ ಮುಂದುವರಿತೀನಿ ಹೇಳಿದೆ. ಅಭಿಮಾನಿಗಳು ಆಕಾಶ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ಕಲಬುರಗಿ ನಗರದ ಗಂಗಾನಗರದಲ್ಲಿ ನಿನ್ನೆ ರಾತ್ರಿ PSI DCRB ನಲ್ಲಿ ಶಾಖೆಯಲ್ಲಿ ಕೆಲಸ ಮಾಡ್ತಿದ್ದ PSI ಬಸವರಾಜ್ ಹೆರೂರನವರು ತಮ್ಮ ಸ್ನೇಹಿತರಿಗೆ ಫೋನ್ ಕಾಲ್ ಮಾಡಿಬಿಟ್ಟು ನೇಣಕೊಂತ ಹೇಳಿಬಿಟ್ಟು ನೇಣಕೊಂಡಿದ್ದಾರೆ. ಅವ್ನು ಸೇರಿಯಾಗಿ ನೇಣಕೊಂಡಿದ್ದಾರೆ. ಅವ್ರ ತಂದೆ ವಿಷಯ ಹೇಳಿದ್ದಾರೆ. ಈಗ ಬೇಕಾದ ಪ್ರಕರಣ ದಾಖಲೆ ಯಾಕೆ ಅವ್ರು ನೇಣಕೊಂಡಿದ್ದು ಗೊತ್ತಿಲ್ಲ. ಆಮೇಲೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದಲ್ಲಿ ಕಳ್ಳತನ ಆಯಿತು. SBI ಬ್ಯಾಂಕ್ ಒಡಗುಳ ವಾರಸುದಾರರಿಗೆ ಕಳ್ಳತನ ಪೊಲೀಸ್ನವರು ಪ್ರಕರಣ ಬೇಯಿಸಿ ಕದ್ದಮಲ್ಲನ್ನ ವಾಪಸ್ ಕೊಟ್ಟಿದೆ ಬ್ಯಾಂಕ್ನಿಗೆ, SBI ಬ್ಯಾಂಕಿಗೆ. ಆದರೂ ಬ್ಯಾಂಕ್ನವರು ವಾರಸುದವರಿಗೆ ಕೊಡಬೇಕಲ್ಲ, ಒಡಗುಳನ್ನು ಕೊಟ್ಟೇ ಇಲ್ಲ. ಅದಕ್ಕಾಗಿ ಅವರು ಒಡಗುಳನ್ನು ಕೊಟ್ಟಿಲ್ಲ ಅಂತೇಳಿ ರೇಣುಕಾಚಾರ್ಯ ಹೇಳಿದರು. ರೇಣುಕಾಚಾರ್ಯ ಬಂದು ಬ್ಯಾಂಕ್ನ ಈ SP ಮತ್ತು ಬ್ಯಾಂಕ್ನ DC ಬ್ಯಾಂಕ್ ಅಂತ ಚರ್ಚೆ ಮಾಡಿದ್ದಾರೆ. SPಗೂ ಚರ್ಚೆ ಮಾಡಿದ್ದಾರೆ. ಬೈದಿದ್ದಾರೆ. ಒಡವು ಕಷ್ಟಪಟ್ಟು ಒಡಗುಳನ್ನು ಕೊಡಬೇಕು, ಕೊಡಬೇಕು ಅಂತ ಹೇಳಿದ್ದಾರೆ. ಒಡಗುಳನ್ನ ವಾರಸುದಾರಿಗೆ ಕೊಡಬೇಕು ಅಂತ ಅವರು ಬ್ಯಾಂಕ್ನ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ.